ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೋನಿ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು IPLನ ಲಾಸ್ಟ್ ಮ್ಯಾಚ್ RCB ವರ್ಸಸ್ ಪಂಜಾಬ್. ಇಡೀ ಜಗತ್ತು ಕಾಯ್ತಾ ಇದೆ ನಮ್ಮ RCB ವಿನ್ ಮಾಡೋದನ್ನು ನೋಡೋದಕ್ಕೆ. ದೇವ್ರ ಹತ್ರ ಪ್ರೇ ಮಾಡೋಣ, ನಾವು RCB ವಿನ್ ಆಗಲೇಬೇಕು ಈ ಸಲ ಕಪ್ ನಮ್ಮದೇ ಅಂತ. ಓಕೆ, ಇವತ್ತು ನಮ್ಮ ಮನೆಗೆ OTG ಅವನ್ ಆರ್ಡ್ರ್ ಮಾಡಿದ್ವಿ. ಇವತ್ತು ಅದು ಡೆಲಿವರ್ ಆಯಿತು. ಸೊ ಖುಷಿ ಆಯಿತು. ಇವತ್ತು RCB ಮ್ಯಾಚ್ ಬೇರೆ ಆ್ಯಂಡ್ ಹೊಸ ಅವನ್ ಮನೆಗೆ ಬಂತು. ಒಂದು ಸಿಂಪಲಾಗಿರೋವಂಥದ್ದನ್ನ ತೊಗೊಂಡಿರೋದು ಪಿಜ್ಜನ್ನು. ನನ್ನ ಮಗನಿಗೆ ಬಿಸ್ಕೆಟ್ಸು ಕೇಕ್ ಏನಾದರೂ ಮಾಡಿಕೊಡೋಣ ಅಂತ. ಬಟ್ ಜಾಸ್ತಿ ಯೂಸ್ ಮಾಡಲ್ಲ ನಾವು, ಸೊ ಅದಕ್ಕೋಸ್ಕರ ಸಿಂಪಲಾಗಿರೋದನ್ನ ಆರ್ಡ್ರ್ ಮಾಡಿರೋದು. ಇಷ್ಟ ಆಗುತ್ತೆ. ಚಿಕನ್ ಮೊದಲೇ ಚುಚ್ಚೋದಕ್ಕೆ ಹಿಂಗೊಂದು ಹಾಕೋದು, ಹಿಂಗೊಂದು ಹಾಕ್ಬಿಟ್ಟು ಟೈಟ್ ಮಾಡಿ ಮೊದಲೇ ಚಿಕನ್. ಇಲ್ಲ ಅಂದರೆ ಚುಚ್ಬಿಟ್ಟು ಹಂಗೆ ಇಡೋದು. ಸೊ ಹೊಸದಾಗಿ ಬಂದಂಥ ಅವನಿಗೆ ಪೂಜೆ ಮಾಡಿದೆ. ಸೊ ನಾನು ಅಂದ್ಕೊಂಡೆ ಏನಾದರೂ ಸ್ವೀಟ್ ಮಾಡೋಣ, ಬಿಸ್ಕಿಟ್ ಅಥವಾ ಕೇಕ್ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಮನೇಲಿ ಚಿಕನ್ ಮಾಡಿದ್ರಿಂದ ನನ್ನ ಹಸ್ಬೆಂಡು ಚಿಕನ್ನೇ ಬೇಯಿಸೋಣ, ಪರವಾಗಿಲ್ಲ, ಏನಾಗೋದಿಲ್ಲ ಅಂಥೇಳಿ ಚಿಕನ್ನೇ ನಾವು ಫಸ್ಟ್ ಅವನಲ್ಲಿ ಬೇಯೋಕ್ಕೆ ಇಡ್ತಾಯಿದ್ದೀವಿ. ಚೆನ್ನಾಗಿ ಬಂತು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಯಿಲ್ಲೆಸ್ಸು, ನಾವು ಒಂದು ಸ್ವಲ್ಪನೂ ಆಯಿಲ್ ಯೂಸ್ ಮಾಡಿಲ್ಲ. ಆ್ಯಕ್ಚುಲಿ ಚಿಕನ್ನಲ್ಲಿರೋವಂಥ ಎಣ್ಣೆಲೇ ಅದು ಆಲ್ಮೋಸ್ಟ್ ಫ್ರೈ ಆಯಿತು. ಸೊ ನಾವೆಲ್ಲ ನೋಡ್ಕೊಂಡೆಲ್ಲ ಡಿಗ್ರೀಸು ಟೈಮಿಂಗ್ಸು ಎಲ್ಲ ಇಡ್ತಾಯಿದ್ವಿ, ಫಸ್ಟ್ ಟೈಮ್ ಅಲ್ವಾ. ಸೊ ಒಂದು ಪೀಸ್ ಬಿದ್ದೋಗ್ಬಿಟ್ಟಿದೆ. ಹಾಂ, ಓಕೆ, ಆಗಿದೆ ಅಲ್ಲ, ಓಪನ್ ಮಾಡಿ. ಬಿಸಿ ಇದೆಯಾ? ಯಮ್ಮಿ. ಹುಷಾರು, ಬರೀ ಕೈ ಹಾಕ್ಬೇಡ. ಬರೀ ಕೈಯಲ್ಲಿ ಹಾಕ್ಬಿಟ್ಟದು ಹಾಕೋದು. ಬೆಂದಿದೆಯಾ? ಟೇಸ್ಟ್ ಹೆಂಗಿದೆ? ಒಬ್ಳು ಹೆಂಗಿದೆ ಹೇಳಿ ಟೇಸ್ಟ್? ಸೂಪರಾ? ಖಾರನಾ? ಪ್ರತಿಯೊಬ್ಬ ಕನ್ನಡಿಗನ ಇವತ್ತಿನ ಆಸೆ ಏನಂದರೆ RCB ವಿನ್ ಆಗಬೇಕು ಅಂತ. ಸೊ ನಾನು ಅಷ್ಟೇ ದೇವ್ರ ಹತ್ರ ಬೇಡ್ಕೋತಾ ಇದ್ದೀನಿ, ಜೈ RCB.